ಇದನ್ನು ನೋಡ್ತಾ ಇದ್ದೀರಿ ನೀವು. ಈಗ ಮೊಹಮ್ಮದ್ ಶರೀಫ್ ಅಂತ ಬೆಳ್ತಂಗಡಿಯ ಒಬ್ಬ ನಿವಾಸಿ, ಕೇರ್ಕಟ್ಟೆಯ ನಿವಾಸಿ, ಒಂದು ಕೂಡು ಕುಟುಂಬದ ಒಬ್ಬ ವ್ಯಕ್ತಿ. ಅವ್ರದ್ದೇ ಒಂದು ವ್ಯಾಪಾರ ಎಲ್ಲ ಇತ್ತು. ದೈನಂದಿನ ಚಟುವಟಿಕೆಯಲ್ಲಿ ಏನೂ ಅವರಿಗೆ ತೊಂದರೆ ಆಗಿರಲಿಲ್ಲ. ಒಂದು ಹೋರಿ ಬಂದು ಅವರಿಗೆ ಗುಮ್ಮಿರುವಂಥ ಒಂದು ಘಟನೆ ಮಾತ್ರ ನಡೆದಿರೋವಂಥದ್ದು. ಆಗ ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆದರೆ ಆಚೆ ಯಾವ ಇಂಜರಿನೂ ಇಲ್ಲ ಅವ್ರಿಗೆ. ಆದರೆ ಆಸ್ಪತ್ರೆಯಲ್ಲಿ ಸೇರಿಸಿದಾಗ ಮೋಷನ್ ಹೋಗ್ತಾ ಇಲ್ಲ ಅಂಥೇಳಿ ಮೋಷನ್ ತೆಗೆಯೋದಕ್ಕೆ ಇವರು ಒಂದು ಪೈಪ್ನ ಅಳವಡಿಸಿದ್ದಾರೆ. ಅದಾದ ನಂತರ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗಿ ಅವರು ಸಣ್ಣ ವಯಸ್ಸಿನ ಒಬ್ಬ ಹುಡುಗ ಇವತ್ತು ಮೃತಪಟ್ಟಿದ್ದಾರೆ. ಯಾವುದೇ ಪ್ರೀವಿಯಸ್ ಕಾಂಪ್ಲಿಕೇಶನ್ ಇಲ್ಲ. ಸೂರ್ಯ ಆಸ್ಪತ್ರೆ ಅನ್ನೋರು ಮೆಡಿಕಲ್ ನೆಗ್ಲಿಜೆನ್ಸ್ ಮಾಡಿದ್ದಾರೆ ಅಂತ ನಮಗೆ ನೇರವಾಗಿ ನಾವು ಹೇಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಯಾವ ಬಿಲ್ಲು ಕೇಳಿಲ್ಲ, ಯಾವ ಡಿಸ್ಚಾರ್ಜ್ ಸಮರಿ ಇವಾಗವರೆಗೂ ಕೊಟ್ಟಿಲ್ಲ, ಯಾವ ರಿಪೋರ್ಟು ಕೊಡದೆ ಅವರೇ ನೇರವಾಗಿ ಆ್ಯಂಬುಲೆನ್ಸಲ್ಲಿ ಕೂರಿಸಿ ಪೇಷಂಟ್ನ ಬಿಟ್ಕೊಟ್ಟಿದ್ದಾರೆ. ಕೆಲವು ಸತಿ ನಾವು ನೋಡ್ತೀವಿ, ಸತ್ತೋಗಿರೋ ಬಾಡಿನಲ್ಲಿಟ್ಟು ನಮಗೆ ಬಿಲ್ ಕೇಳೋದನ್ನು ನಾವು ನೋಡಿದ್ದೀವಿ. ಯಾರು ಫೋನ್ ಮಾಡಿದ್ರು, ಯಾವ ಪರಿಸ್ಥಿತಿ ಇದ್ದರು, ಎಷ್ಟು ಬಡವರಿದ್ದರೂ ಕೂಡ ₹1 ಕಡಿಮೆನೂ ಮಾಡಲ್ಲ, ದುಡ್ಡು ಕೊಡಿ ಬಾಡಿ ತೊಗೊಂಡೋಗಿ ಅಂತ ಅಮಾನವೀಯವಾಗಿ ಇರೋ ದೃಶ್ಯಗಳನ್ನು ನಾವು ನೋಡಿದ್ದೀವಿ. ಆದರೆ ಇಲ್ಲಿ ಅವರೇ ಆ್ಯಂಬುಲೆನ್ಸ್ನ ಕರೆದು ಆ್ಯಂಬುಲೆನ್ಸಲ್ಲೂ ನಮಗೆ ದುಡ್ಡು ಚಾರ್ಜ್ ಮಾಡಿಲ್ಲ, ಆಸ್ಪತ್ರೆಯೂ ದುಡ್ಡು ಚಾರ್ಜ್ ಮಾಡಿಲ್ಲ, ಇದು ಸಾಗಾಟ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾವ ಪ್ರೀ ಡಿಸೀಸ್ ಆಗಿರಲಿ, ಎಕ್ಸಿಸ್ಟಿಂಗ್ ಡಿಸೀಸ್ ಆಗಿರಲಿ ಯಾವುದೂ ಇರಲಿಲ್ಲ. ಇವತ್ತು ನಾವು ಇವರು ಭಾಳ ಸಣ್ಣ ವಯಸ್ಸಿನಲ್ಲಿ ಇವತ್ತು ಮೃತದೇಹ ನಮ್ಮ ಕೈಗೆ ಕೊಟ್ಟಿದ್ದಾರೆ. ನಾವು ಈಗಾಗಲೇ DH ಅವ್ರಿಗೆ, DM ಅವ್ರಿಗೆಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ. ಈಗ ಪೋಸ್ಟ್ ಮಾರ್ಟಮ್ನ ಇವತ್ತು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದು FIR ಕೂಡ ರಿಜಿಸ್ಟರ್ ಆಗಿದೆ, ಬೆಳ್ತಂಗಡಿ ಠಾಣೆಯಲ್ಲಿ FIR ಕೂಡ ರಿಜಿಸ್ಟರ್ ಆಗಿದೆ. ಪೊಲೀಸ್ ನಿರ್ಲಕ್ಷ್ಯ, ಮೆಡಿಕಲ್ ನೆಗ್ಲಿಜೆನ್ಸ್ ಮೇಲೆ ಆಗಿದೆ. ಇವಾಗ ಒಂದು ಟೀಮ್ ಕನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಎಕ್ಸ್ಪರ್ಟ್ ಡಾಕ್ಟರ್ಗಳನ್ನ ಒಂದು ಟೀಮ್ ಕನ್ಸ್ಟಿಟ್ಯೂಟ್ ಮಾಡಿ, ಫ್ಯಾಮಿಲಿ ಮೆಂಬರ್ಸ್ ಅವ್ರ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇದೆ, ಅವ್ರಿಗೆ ಯಾವ್ಯಾವ ಮೆಡಿಕಲ್ ಪ್ರಾಬ್ಲಮ್ಸ್ ಇತ್ತು ಎಲ್ಲ ಮಾಡಿ ಒಂದು ಎನ್ಕ್ವೈರಿ ಕಂಡಕ್ಟ್ ಮಾಡಿ ಒಂದು ಸ್ಟ್ರಿಕ್ಟ್ ಆದ ಆ್ಯಕ್ಷನ್ ತೊಗೋಬೇಕು. ಎಲ್ಲರೂ ಅಂದ್ಕೊಳ್ತೀವಿ ಮಂಗಳೂರು ಅಂದರೆ ಎಲ್ಲ ಥರದ ಮೆಡಿಕಲ್ ಫೆಸಿಲಿಟಿ ಇದೆ, ಡಾಕ್ಟ್ರುಗಳಿದ್ದಾರೆ, ದೊಡ್ಡ ಆಸ್ಪತ್ರೆ ಇದೆ ಅಂತ. ಆದರೆ ಇಲ್ಲಿರೋ ಜನರಿಗೆ ಈ ಥರ ಡಾಕ್ಟ್ರುಗಳು ಪೇಷಂಟ್ಗಳನ್ನು ನೋಡಿದ್ರೆ ಇಲ್ಲಿಗೆ ಯಾವ ರೀತಿ ಪೇಷಂಟಿನ ಬರ್ತಾರೆ, ಅದು ಬಡವರಿಗೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಯಾರು ಉತ್ತರ ಕೊಡುವಂಥದ್ದು ಅಂತ ಆಸ್ಪತ್ರೆಗಳ ಮೇಲೆ ಕಠಿಣ ಕ್ರಮ ಕೈಗೊಂಡು ಸೂಕ್ತ ರೀತಿಯಲ್ಲಿ ಇವರಿಗೆ ನ್ಯಾಯ ದೊರಕಿಸುವಂಥ ಕೆಲಸ ಮಾಧ್ಯಮದ ಮುಖಾಂತರ ನಾನು ಸರ್ಕಾರವನ್ನು ಆಗ್ರಹ ಮಾಡ್ತಿದ್ದೇನೆ.